ಪ್ರತಿದಿನ ನಮ್ಮ ಜೀವನದಲ್ಲಿ ನಮಗೆ ಅಂತ ನಾವು ಎಷ್ಟು ನಿಮಿಷ ಇಟ್ಕೋತೀವಿ ಅಂತ 1 ಅವರ್ ಸಿಕ್ಕರೆ ಏನು ಮಾಡ್ತೀವಿ? ಮೊಬೈಲ್ ಸ್ಕ್ರಾಲಿಂಗ್ ಮಾಡೋದು ಬಿಟ್ಟು, ಟಿವಿ ನೋಡೋದು ಬಿಟ್ಟು, ಅಥವಾ ಟಿಪ್ ಮಾಡೋದು ಬಿಟ್ಟು, ಹರಟೆ ಹೊಡೆಯೋದು ಬಿಟ್ಟು ನಮಗೆ ಅಂತ ಪ್ರೊಡಕ್ಟಿವ್ ಆಗಿ ನಾವು ಏನು ಮಾಡ್ಕೋಬಹುದು, 1 ಅವರ್ನ ಯೂಸ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಇದೆ. ಸೈಲೆಂಟಾಗಿ ಕೂತ್ಕೊಳ್ಳಿ. ಸೈಲೆಂಟಾಗಿ ಕೂತ್ಕೊಳ್ಳೋದು ಕಷ್ಟ ಅನ್ಸಿದ್ರು ಪರವಾಗಿಲ್ಲ. 1 ನಿಮಿಷದಿಂದ ಶುರು ಮಾಡಿ 5 ನಿಮಿಷದವರೆಗೂ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳಿ. ನಿಮ್ಮ ಬ್ರೀತಿಂಗ್ನ ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ ಟ್ರೈ ಮಾಡ್ಬೋದು, ಅಥವಾ ನಮ್ಮ ಉಸಿರಾಟವನ್ನು ನಾವು ಗಮನಿಸಿದ್ರು ನಡೆಯುತ್ತೆ. ಮಾಡ್ಬೋದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣನಾದರೂ ಮಾಡ್ಬೋದು, ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಾನು 5 ನಿಮಿಷ ಕೊಟ್ಕೋತೀನಿ ಮೌನ ವ್ರತಕ್ಕೆ ಅಂತ ಅಂದ್ಕೊಂಡ್ರೆ ಇದರಿಂದ ನಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗತ್ತೆ, ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ. 5 ನಿಮಿಷ ಅಫರ್ಮೇಷನ್ಗೆ ಅಂತ ಕೊಟ್ಟರೆ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳುವಂಥ ಒಳ್ಳೆಯ ಮಾತುಗಳು. ಎಷ್ಟು ಜನ ನಾವು ನಮ್ಮನ್ನು ನಾವೇ ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ಆರೋಗ್ಯವಾಗಿದ್ದೀನಿ ಅಂತ ಎಷ್ಟು ಸಲ ಅಂದ್ಕೊಂಡಿರ್ತೀವಿ. ಸೊ 5 ನಿಮಿಷದಲ್ಲಿ ನಿಮ್ಮ ಅಫರ್ಮೇಷನ್ಸ್ ಹೀಗಿರಲಿ: ಐ ಆಮ್ ಹೆಲ್ದಿ, ಐ ಆಮ್ ರಿಚ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಅಬಂಡೆಂಟ್, ಪ್ರಾಸ್ಪರಸ್ ಅಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ವರ್ಡ್ಸ್ ಫಾರ್ ಪಾಸಿಟಿವ್ ಸೆಲ್ಫ್. ಮಾರ್ನಿಂಗ್ ಎದ್ದಿದ್ದ 5 ನಿಮಿಷ ಆಗಿದ ತಕ್ಷಣ ಮಾಡಿದ್ರೆ, ಅಥವಾ ಮಲ್ಗೋಕ್ಕಿಂತ ಮುಂಚೆ ಮಾಡಿದ್ರೆ ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ರೆಕಾರ್ಡ್ ಆಗುತ್ತೆ ಆ್ಯಂಡ್ ಇಟ್ ಫೀಲ್ಸ್ ಗುಡ್. 5 ಮಿನಿಟ್ಸ್ ಬಂದು ನಿಮ್ಮ ವಿಜುವಲೈಸೇಷನ್ಗೆ. ವಿಜುವಲೈಸೇಷನ್ ಹೇಗೆ ಮಾಡ್ಕೊಳ್ಳೋದು, ಕಲ್ಪನೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ಕಣ್ಮುಚ್ಕೊಂಡ್ರೆ ಯಾವ್ದ್ಯಾವುದೋ ಥಾಟ್ ಬರ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅಂಗೈಯನ್ನು 2-3 ಸೆಕೆಂಡ್ ಬಿಡದೆ ನೋಡಿದಾದ್ಮೇಲೆ ಅಂಗೈ ನಿಮ್ಮ ಕಲ್ಪನೆಯಲ್ಲಿ ಬರುತ್ತೆ. ಹೀಗೆ ನೀವು ಅಫರ್ಮೇಷನ್ಸ್ ಏನೇ ಮಾಡಿಕೊಂಡ್ರು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಬೇಕಿದ್ರೂ ವಿಜುವಲೈಸ್ ಮಾಡ್ಕೊಳ್ಳಿ. ಮನೆ ಬಗ್ಗೆ, ಹಣದ ಬಗ್ಗೆ, ಪ್ರತಿಯೊಂದು ವಿಷಯಗಳು ಏನೇನು ಬೇಕೋ, ಹೇಗಿರಬೇಕು ಅನ್ನೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಇದರಲ್ಲಿ ಆಲ್ರೆಡಿ 5 ಮಿನಿಟ್ಸ್ ಸೈಲೆನ್ಸಲ್ಲಿ ಮುಗೀತು, ಅಫರ್ಮೇಷನಲ್ಲಿ ಮುಗೀತು, 5 ಮಿನಿಟೈಸೇಷನಲ್ಲಿ ಮುಗೀತು, ಟೋಟಲ್ 15 ಮಿನಿಟ್ಸ್, 15 ನಿಮಿಷ ಮುಗ್ದೇ ಹೋಯಿತು. 30 ನಿಮಿಷ ನಿಮ್ಗೆ ಇಷ್ಟವಾದ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಯೋಗ ಮಾಡಿ, ಜಿಮ್ ಮಾಡಿ, ಯಾವುದೇ ಆಗಲಿ ಬಾಡಿ ಮೂಮೆಂಟ್ ಇರುತ್ತೋ ಅಷ್ಟು ಬಾಡಿ ಫ್ರೀ ಆಗುತ್ತೆ. ಸೊ ಲೈಟಾಗಿ ಫೀಲ್ ಮಾಡೋದಕ್ಕೆ ಶುರು ಆಗುತ್ತೆ. ಫಸ್ಟ್ 10 ನಿಮಿಷ ನಿಮ್ಗೆ ಇಷ್ಟ ಬಂದಿದ್ದ ಬುಕ್ಕನ್ನು ಒಂದು 10 ಪೇಜ್ ಆದರೂ ಓದಿ, 20 ಪೇಜ್ ಆದರೂ ಓದಿ, ಒಟ್ನಲ್ಲಿ 10 ನಿಮಿಷ ಓದೋದಕ್ಕೆ ಅಂತ ಇಡಿ. ಲರ್ನಿಂಗ್ ಇಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ಯಾವತ್ತೂ ಜೀವನದಲ್ಲಿ ಏನಾದರೂ ಒಂದು ಹೊಸ ವಿಷಯನ ಕಲಿತಾನೇ ಇರಬೇಕು. ಹೊಸ ವಿಷಯಗಳನ್ನು ಕಲಿಯೋದ್ರಿಂದ ಹೊಸ ಆಲೋಚನೆಗಳು ಬರುತ್ತೆ, ಹೊಸ ದಿಕ್ಕಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಆ್ಯಂಡ್ ಇನ್ನು 5 ನಿಮಿಷದಲ್ಲಿ ಜರ್ನಲಿಂಗ್ ಮಾಡಿ, ಅಥವಾ ಏನಾದರೂ ಒಂದು ಪೇಜ್ ಅಥವಾ ಒಂದು 5 ನಿಮಿಷ ಆಗೋಷ್ಟು ಬರೀರಿ. ಅವತ್ತಿನ ದಿನ ಹೇಗೆ ನಡೀತು ಅಂತನಾದರೂ, ಅಥವಾ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತನಾದರೂ ಬರೀರಿ, ಆಲೋಚನೆಗಳನ್ನಾದರೂ ಬರೀರಿ. ಈ 1 ಗಂಟೆಯ ಎಕ್ಸಸೈಸ್ ನಿಮಗೆ ಅಂತ ನೀವು ಡಿವೈಡ್ ಮಾಡ್ಕೊಂಡಾದರೂ ಮಾಡ್ಬೋದು, ಅಥವಾ ಕಂಟಿನ್ಯೂಯಸ್ ಆಗಿ ಬೆಳಿಗ್ಗೆನಾದರೂ ಮಾಡ್ಬೋದು, ಇಲ್ಲ ರಾತ್ರಿ ಮಲ್ಗೋಕ್ಕೆ ಮುಂಚೆನಾದರೂ ಮಾಡ್ಬೋದು. ಬಟ್ ದಯವಿಟ್ಟು ನಿಮಗೋಸ್ಕರ ನೀವು 1 ಗಂಟೆಯನ್ನು ಕೊಡಿ. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ತುಂಬ ಹೆಚ್ಚಾಗುತ್ತೆ. ಯು ಫೀಲ್ ಲೈಟ್, ಪ್ರೊಡಕ್ಟಿವಿಟಿ ಇನ್ನೂ ಹೆಚ್ಚಾಗತ್ತೆ. ಯಾವಾಗಲೂ ನಗಿಸ್ತಾ ಇರಿ. ಹೀಗೆ ಪ್ರತಿಯೊಂದು ಹೊಸ ವಿಷಯದೊಂದಿಗೆ ಮತ್ತೆ ಪುನಃ ಸಿಗೋಣ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.